ಓ ಬಂದ್ರ ಫ್ರೆಂಡ್ಸ್, ಬನ್ನಿ. ಇವತ್ತು ನಿಮಗೋಸ್ಕರ ಸೂಪರ್ ಆಗಿರೋ ಟಾಪಿಕ್ ತಂದಿದ್ದೀನಿ. ಅದೇನಂತ ಅಂದರೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ, ಮತ್ತೆ 4,000 ವಾಚರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ. ತುಂಬ ಜನ ಹೇಳ್ತೀರಿ ನಾನು ಬರುತ್ತಾ ವಿಡಿಯೋ ಮಾಡಿ ಸರ್ ಚೆನ್ನಾಗಿ ಮಾಡ್ತೀರಾ ಅಂತ. ನಾನು ಮಾಡಬೇಕು ಅಂತ ಏನು ಮಾಡೋದು, ಹುಷಾರಿಲ್ಲ, ಭರತನ ಎಕ್ಸಾಮ್ ಇತ್ತು, ಭರತನಿಗೆ ಆಕ್ಸಿಡೆಂಟ್ ಆಗಿತ್ತು, ಅದರಿಂದ ಸ್ವಲ್ಪ ಡಿಲೇ ಆಯಿತು. ಓಕೆ, ಇವತ್ತು ಒಳ್ಳೆ ಕಂಟೆಂಟ್ ತಂದಿದ್ದೀನಿ. ಓಕೆನಾ, ನಿಮಗೋಸ್ಕರ ಎಲ್ಲರೂ ಕನ್ನಡ ಯೂಟ್ಯೂಬರ್ಸ್ಗೋಸ್ಕರ ತಂದಿದ್ದೀನಿ. ಓಕೆ, ಈ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ನಿಮ್ಮಂಥ ದಡ್ರು ಇನ್ಯಾರೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮಿಸ್ ಮಾಡಿದ್ರೆ ನೋಡಿ, ಸುಮ್ಮನೆ 1,00,000 ಸಬ್ಸ್ಕ್ರೈಬರ್ಸ್ 1,00,000 ದುಡಿಯೋದು ಹೇಗೆ, ಈ ಚಾನಲ್ ಮಾಡೋದು ದುಡಿಯೋದು ಹೇಗೆ, ಅದೇ ಹೇಗೆ ಮಾಡೋದು, ಇದು ಹೇಗೆ ಮಾಡೋದು, ಪ್ರೂಫ್ ಇಲ್ದಿರೋ ವಿಡಿಯೋಗಳು ನೋಡಬೇಡಿ. ಓಕೆ, ಅಂಥ ವಿಡಿಯೋನೇ ನೀವು ನೋಡೋದು. ಫಸ್ಟು ಚಾನಲ್ ಮೋಟಿವೇಶನ್ ಆದಮೇಲೆ ನೀವು ಲಕ್ಷ ದುಡಿಬೋದು, ಇಲ್ಲ ಅಂದರೆ ದುಡಿಯೋಕ್ಕಾಗಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡು ಫಸ್ಟ್ ಈ ವಿಡಿಯೋನ ನೋಡಿ. ಎಲ್ಲರಿಗೂ ಮೇನ್ ಬೇಕಾಗಿರೋದು ಇದೇನೆ, 1K ಸಬ್ಸ್ಕ್ರೈಬರ್ಸು, 4,000 ವಾಚರ್ಸು. ಅದು ನಿಮ್ಮ ಓನ್ ಕಂಟೆಂಟ್, ಒಂದು ವಾಯ್ಸ್ ಕೊಟ್ಟಿರಬೇಕು, ಅಥವಾ ನಿಮ್ಮ ಫೇಸ್ ತೋರಿಸಿರ್ಬೇಕು, ಅಥವಾ ನಿಮ್ಮ ಕ್ರಿಯೇಟಿವಿಟಿ ತೋರಿಸಿರ್ಬೇಕು. ಏನೋ ನಾವು ಅರ್ಥ ಆಯ್ತಾ? ಎರಡು ಇಷ್ಟು ಇಲ್ಲ ಅಂದರೆ ನಿಮ್ಮ ಚಾನಲ್ ಮೋಟಿವೇಶನ್ ಆಗಲ್ಲ. ಎಯಿಂದ 99% ಆ ಚಾನಲ್ ಮೋಟಿವೇಶನ್ ಆಗಲ್ಲ. ಏನಿಂದ ಇದ್ದೇ ಓನಾಗಿ ನೀವೇ ಕ್ರಿಯೇಟ್ ಮಾಡಿರಬೇಕು ಎಲ್ಲ. ಆ ಕ್ಯಾಟ್ ವಿಡಿಯೋ, ಆ ವಿಡಿಯೋ ಎಲ್ಲ ಹಾಕಿದ್ರೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಕ್ಯಾಟ್ ವಿಡಿಯೋ ಫಸ್ಟ್ ಚಾನಲ್ ಮೋಟಿವೇಶನ್ ಆಗುತ್ತೆ, ಸೆಕೆಂಡ್ ಚಾನಲ್, ಥರ್ಡ್ ಚಾನಲ್ ಎಲ್ಲ ರಿವ್ಯೂಸ್ ಕಂಟೆಂಟೇ ಬರೋದು. ಓಕೆ, ಅದೇ ಕ್ಯಾಟ್ನ ಇಟ್ಕೊಂಡು ನೀವು ಮಾಡೋಕ್ಕಾಗಲ್ಲ. ಓಕೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಬನ್ನಿ, ಈಗ ಪ್ರೂಫ್ ತೋರಿಸ್ತಾ ಇದ್ದೀವಿ. ಪ್ರೂಫ್ ಸಮೇತ ವಿಡಿಯೋ ಮಾಡ್ತಾ ಇರೋದು, ಯಾರೂ ಮಾಡಿಲ್ಲ. ನೋಡ್ತಾ ಇರ್ಬೋದು, ನಾವು ಗೂಗಲ್ ಆ್ಯಡ್ಸೆನ್ಸ್ ಎಷ್ಟು ತೊಗೊಂಡಿದ್ದೀವಿ ಅಂತ. 1 2 3 ಅಷ್ಟೇ ಇಲ್ಲ, ಭರತಂದು ಇಲಿ ಕಚ್ಬಿಟ್ಟಿದೆ, ಅದಕ್ಕೆ ಬಂದು ಇಲಿ ಹಿಡ್ದಾಕಿದ್ದೀವಿ. ಕೊನೆಗೆ ಒಂದು ಒಡೆ ಇಟ್ಬಿಟ್ಟು ಇಲಿ ಹಿಡ್ದಾಕಿದ್ದೀವಿ. ಭರತಂದು ಇಲಿ ಕಚ್ಚಿ ಎಲ್ಲ ಪುಡಿ ಮಾಡಿ ಹಾಕ್ಬಿಟ್ಟಿದೆ. ಮರಿ ಇಡೋಕ್ಕೆ ಗೂಡ್ ಮಾಡಿಕೊಂಬಿಟ್ಟಿದೆ. ಭರತಂದು ಮಿಸ್ ಆಗಿದೆ, ತಾಡಲ್ಲಿ ಸೈಡಲ್ಲಿ ಇಟ್ಟಿದ್ದರಿಂದ ಅದೊಂದು ಮಿಸ್ಸು. ಇನ್ನೊಂದು ನನ್ನ ವೈಫ್ದು ಜಯ ಕುಟುಂಬ ಬ್ಲಾಗ್, ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ. ಅವ್ರದ್ದು ಎಲ್ಲಿ ಇಕ್ಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ತಂದರು, ತಿರ್ಗಿ ಅಲ್ಲಿ ಎತ್ಕೊಂಡೋದ್ರು, ಕೇಳಿದ್ರೆ ಇಲ್ಲೇ ತಂದ್ಕೊಟ್ಟೆ ಸ್ವಲ್ಪ ಅವ್ರು ಮರವು ಜಾಸ್ತಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಅದನ್ನ ಹೋಗಿ ಹುಡುಕ್ಬೇಕು, ಅಥವಾ ಹುಡುಕ್ತಾ ಇದೀವಿ. ಒಂದು ತಿಂಗಳಿಂದ ಸಿಗ್ತಾ ಇಲ್ಲ. ಒಂದು ತಿಂಗಳು ಮುಂಚೆನೇ ವಿಡಿಯೋ ಬರಬೇಕಿತ್ತು, ಸಿಕ್ಕಿಲ್ಲ. ನೋಡೋಣ, ಸಿಗ್ಬೋದು ಫ್ಯೂಚರಲ್ಲಿ. ಮನೆ ಖಾಲಿ ಮಾಡಿದ್ದಾರೆ ಅವನ, ಅವ್ರು ತೋರಿಸ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ಡಿಲೇ ಮಾಡಿದೆ. ಯಾಕಂದ್ರೆ 5 ಗೂಗಲ್ ಪಿನ್ ಇಟ್ಕೊಂಡು ನಿಮಗೆ ಈ ಥರ ತೋರಿಸಿದಾಗ ನಿಮಗೂ ಏನು ಅನಿಸುತ್ತೆ, ಹೌದು, ನಿಮ್ಗೊಂದು ಮೋಟಿವೇಟ್ ಆಗುತ್ತೆ. ಇವ್ರು ಹೇಳ್ತಿರೋದು ಕರೆಕ್ಟು, ಇವ್ರು ಹೇಳ್ದಂಗೆ ಫಾಲೋ ಮಾಡೋಣ ಅಂತ ನಿಮ್ಗೊಂದು ನಂಬಿಕೆ ಬರುತ್ತೆ. ಬಿಕಾಸ್ ನಾವೆಲ್ಲ ಕರೆಕ್ಟಾಗಿ ರಿಸರ್ಚ್ ಮಾಡಿನೇ ನಾವು ಮಾಡೋದು. ಯಾವುದು ಕೂಡ ಸುಮ್ಮನೆ ಬೇಕಾಬಿಟ್ಟಿಯಾಗಿ ವಿಡಿಯೋ ಮಾಡ್ಬಿಟ್ಟು ನಿಮ್ಮ ಹತ್ರ ವ್ಯೂಸ್ ತೊಗೊಳೋದಲ್ಲ. ಈಗಲೂ ನಾನು ತೊಗೊಬೇಕು, ನಾನು ಬರುತ್ತಾ ಮಾಡೋದು ಮನ್ಸು ಮಾಡೋದು ದೊಡ್ಡ ವಿಷಯನೇ ಇಲ್ಲ. ಈ ಕೆಲವು ಚಾನಲ್ ಬೇರೆ ರೀತಿ ಮಾಡಿ ತೊಗೊತಾ ಇದ್ದೀವಿ. ಯಾಕಂದರೆ ಇಲ್ಲಿ 7 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ನಾನು. ಇಲ್ಲಿ ನಮ್ಮ ಅಮ್ಮನಿಗೆ ನನಗೂ ಜಗಳ, ಏನೋ ಮಾಡಿ ಎತ್ತಬೇಕಲ್ಲ, ಅದಕ್ಕೆ ಈ ಥರ ಎಲ್ಲ ರಿಸರ್ಚ್ ಮಾಡಿ ಮಾಡ್ತಾ ಇರೋದು. 3 ವರ್ಷದಿಂದ ನಡೀತಾ ಇದೆ. ಈಗ ಬರೋಣ ಟಾಪಿಕ್ಗೆ, 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಾಗೆ ಅಂತ. ಅದ್ರ ಬಗ್ಗೆ ಆಲ್ರೆಡಿ ಬರುತ್ತಾ 2 ಮಂತ್ ಬ್ಯಾಕೆ ವಿಡಿಯೋ ಮಾಡಿದ್ದಾನೆ. ಹೌದು, 2 ಮಂತ್ ಬ್ಯಾಕಿಂದ ನಾನೀಗ ಪ್ರೂಫ್ ತೋರಿಸ್ತಾ ಇದ್ದೀನಿ. ಆ ಭರತ ಈ ಥರ ಶಾರ್ಟ್ಸ್ನ ಹಾಕಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ಅದ್ರ ಬಗ್ಗೆ ವಿಡಿಯೋ ಬೇಕಂತಂದ್ರೆ ನೋಡಿ, ಸ್ಕ್ರೀನ್ ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ರೆಕಾರ್ಡ್ ನೋಡ್ತೀವಿ. ಪಾಪ್ಯುಲರ್ ವಿಡಿಯೋಗೆ ಹೋಗ್ಬಿಟ್ಟು ನೀವು ಸ್ಕ್ರಾಲ್ ಮಾಡಬೇಕು. ನಾನೇನು 1,000, 2,000, ಲಕ್ಷ ಗಟ್ಟಲೆ ವಿಡಿಯೋಸ್ ಹಾಕಿಲ್ಲ, ಕೇವಲ ಹಾಕಿರೋದು 400 ವಿಡಿಯೋ. ಅದು ಶಾರ್ಟ್ ಸೇರಿಸಿ, ಲೈವ್ ಸೇರಿಸಿ ಎಲ್ಲ. ಓಕೆ, ಒಂದ್ಸತಿ ಕ್ಲೀನಾಗಿ ನನ್ನ ಚಾನಲ್ ಹೋಗಿ ನೋಡಿ. ಅದಕ್ಕೆ ಪಿನ್ನು ಮಾಡಿಲ್ಲ, ಡಿಸ್ಕ್ರಿಪ್ಷನಲ್ಲೂ ಹಾಕಿಲ್ಲ. ಒಂದ್ಸತಿ ನನ್ನ ಚಾನಲ್ಗೆ ಹೋಗಿ ನೋಡಿ, ಸಿಗುತ್ತೆ 1000 ಸಬ್ಸ್ಕ್ರೈಬರ್ಸ್ ಹೇಗೆ 7 ದಿವಸದಲ್ಲಿ ಕಂಪ್ಲೀಟ್ ಮಾಡೋದು ಅಂತ. ಪಾಪ್ಯುಲರ್ ವಿಡಿಯೋ ಹೋಗ್ಬಿಟ್ಟು ಸ್ಕ್ರೋಲ್ ಮಾಡ್ಕೊಂಡವ್ರೆ ಒಂದೊಂದೇ ಆ ವಿಡಿಯೋನೆಲ್ಲ ನೋಡ್ರೆ ನಿಮಗೆ ಮೈಂಡಿಗೆ ಬರುತ್ತೆ, ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಆ ಥರ ಎಲ್ಲ ವಿಡಿಯೋ ಮಾಡಿದ್ದೀವಿ. ಪ್ರೂಫ್ಗಳು ಇಟ್ಕೊಂಡೇ ಮಾಡಿರೋದು ನಾವು ವಿಡಿಯೋ. ಎಲ್ಲರದ್ದು ಚಾನಲ್ಗಳನ್ನ ಇಟ್ಕೊಂಡು. ಅದಕ್ಕೆ ನಾನು 24/7 ನಿಮ್ಗೆ ಹೆಲ್ಪ್ಲೈನ್ ಕೊಡ್ತಿರೋದು. ವರ್ಡಲ್ಲಿ ಯಾರೂ ಕೊಟ್ಟಿಲ್ಲ ಈ ಥರ. ಅದು ನೀವು ವಾಟ್ಸಪ್ ಮಾಡಬೇಕು, ಫೋನ್ ಮಾಡಿ ನೋಡಿ. ಈಗ ವಿಡಿಯೋ ಮಾಡ್ತೀನಿ, ಎಲ್ಲ ಸೈಲೆಂಟಲ್ಲಿ ಇಟ್ಬಿಡ್ತೀನಿ ನಾನು. ಯಾಕಂದ್ರೆ ನನಗೆ ಡಿಸ್ಟರ್ಬ್ ಆಗೋದು ಬೇಡ, ಸೈಲೆಂಟಲ್ಲಿ ಇಟ್ಬಿಟ್ಟಿರ್ತೀನಿ. ಸುಮ್ಮನೆ ನಮ್ಗೆ ಡಿಸ್ಟರ್ಬ್ ಆದರೆ ಹೆಂಗೆ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿ. ನಾವು ವಿಡಿಯೋಗಳು ಮಾಡ್ತಾ ಇರ್ತೀನಿ, ಇಷ್ಟು ಚಾನಲ್ ಮಾಡೋಕ್ಕಾಗತ್ತಾ? ಇಲ್ಲಾಂದರೆ ಆದಷ್ಟು ನಿಮ್ಮ ಸೈಲೆಂಟಲ್ಲಿ ಇಟ್ಟಿರ್ತೀನಿ. ದಯವಿಟ್ಟು ವಾಟ್ಸಪ್ ಮಾಡಿ. ನಾನು ಫ್ರೀಯಾಗಿದ್ದಾಗ ಮಾತ್ರ ಕಾಲ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ದಯವಿಟ್ಟು ವಾಟ್ಸಪ್ಪಲ್ಲೇ ನಿಮ್ಗೆ 90% ನಾವು ಆನ್ಸರ್ ಕೊಡೋದು. ಓಕೆ, ಬನ್ನಿ, ಈಗ ಚಾನಲ್ನ ತೋರಿಸ್ತೀನಿ. ಈಗ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಈಗ ನೋಡಿ, ವೈಟ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ, ಇದೇ ಚಾನಲ್ ಕನ್ನಡ TV ಸೀರೀಸ್ ಅಂತ ಮಾಡಿದ್ದೀನಿ. ವ್ಯೂಸ್ ನೋಡಿ, 28 ದಿವಸ. ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊತಾರೆ. ಇದು 28 ದಿವಸ ತೋರಿಸೋದು ಅಷ್ಟೇ. ಇದು ಡಾಟಾ ತುಂಬಾ ಜನ ವಾಟ್ಸಪ್ಪಲ್ಲಿ ಮಾಡ್ತಾರೆ, ಬರುತ್ತೆ ನಂದು ವ್ಯೂಸ್ ಇದೆ ಅಲ್ಲಿ ನೋಡಿ, ಸ್ಕ್ರೀನ್ ಶಾಟ್ ಕಳಿಸಿದ್ದೀನಿ, ಲೆಸ್ ಆಗ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಲೆಸ್ ಆಗೋದು ಏನಕ್ಕೆ, ಅದೆಲ್ಲ 365 ಡೇಸ್ಗೆ ಹೋಗಿರುತ್ತೆ. ಅಲ್ಲಿ ಹೋಗಿ ನೋಡ್ಬೇಕು ನೀವು. 365 ಎಲ್ಲ ಅರ್ನಿಂಗ್ ಪೇಜಲ್ಲಿ ನೋಡ್ಬೇಕು ಮೇನು. ನೋಡಿ, 2.6 lakhs ವ್ಯೂಸ್ ಬಂದಿದೆ, 1.5K ವಾಚ್ ಅವರ್ ಬಂದಿದೆ. ಓಕೆ,
ಎಷ್ಟು ದಿವಸದಲ್ಲಿ ಬರೀ ನಾನಿದು 2 ತಿಂಗಳಲ್ಲಿ ಮಾಡಿರೋದು. ಎಷ್ಟು ಸಬ್ಸ್ಕ್ರೈಬರ್ಸು 6212 ಸಬ್ಸ್ಕ್ರೈಬರ್ಸು ಬರೀ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದೆ. ಅಷ್ಟೇ ಅಲ್ಲ, ಇನ್ನೂ ತೋರಿಸ್ತೀನಿ ನೋಡಿ. ಅರ್ನಿಂಗ್ ಪೇಜ್ಗೆ ಹೋಗ್ತೀನಿ. ಅರ್ನಿಂಗ್ ಪೇಜ್ಗೆ ಹೋದರೆ ನೋಡಿ ಇಲ್ಲಿ ಬಿಕಮ್ ಅ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದಿದೆ. ಆಗಲೇ ಏನೋ ಮೆಂಬರ್ಶಿಪ್, ಸೂಪರ್ ಟ್ಯಾಂಕ್ಸು, ಇದು ಶಾಪಿಂಗು ಆಲ್ರೆಡಿ ಆಫ್ ಮೋನೋಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಎಷ್ಟು ಮಿಲಿಯನು? 42 ಮಿಲಿಯನ್, ಅಂದರೆ 42 ಲಕ್ಷ ಆಲ್ರೆಡಿ ಅಲ್ವಾ, ಮಿಲಿಯನ್ ಅಲ್ಲ ಸಾರಿ, 4.2 ಮಿಲಿಯನ್ ಬಂದಿದೆ. ಅಲ್ಲಿಗೆ ನಂದು ಆಫ್ ಮಾಡಿಷನ್ಗೆ ಅಪ್ಲೈ ಮಾಡ್ಬೋದು. ಇದು ನೋಡಿ ಅಲ್ಲಿ ವಾಚ್ ಅವರ್ ನೋಡಿ 0 ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ತೀನಿ ನೋಡಿ, ಅನಾಲಿಟಿಕ್ಸ್ ಹೋಗ್ತೀನಿ, ಒಂದು ನಿಮಿಷ. 365 ಡೇಸ್ ನೋಡಿ 32,105 ವಾಚ್ ಅವರ್ ಬಂದಿದೆ. ಬಟ್ ಅರ್ನಿಂಗ್ ಪೇಜಲ್ಲಿ ಇಲ್ಲಿ ನೋಡ್ತೀರಾ 0 ವಾಚ್ ಅವರ್, ಅಂದರೆ ಶಾರ್ಟ್ದು ವಾಚ್ ಅವರ್ ಕೌಂಟ್ ಆಗಲ್ಲ. ಅದಕ್ಕೆ ಯೂಟ್ಯೂಬರ್ ಕೊಟ್ಟಿರೋದು ಶಾರ್ಟ್ಸ್ ನಲ್ಲಿ ವ್ಯೂಸ್ ಕೌಂಟ್ ಮಾಡ್ತೀವಿ, ವಾಚ್ ಅವರ್ ಕೌಂಟ್ ಮಾಡಲ್ಲ. 90 ದಿವಸ ಆಯ್ತು, ನಾನು 90 ದಿವಸದಲ್ಲಿ ಅಪ್ಲೈ ಮಾಡ್ಕೊಬೋದು. ಬಟ್ ನಾನು ಮಾಡಿರೋದು ರಿವ್ಯೂಸ್ ಕಂಟೆಂಟು, ಅದ್ರ ಬಗ್ಗೆ ಬರ್ತಾರಲ್ಲ ವಿಡಿಯೋ ಹೇಳಿದ್ದೇನೆ, ಆ ಥರನೇ ಶಾರ್ಟ್ಸ್ ನಾನು ಹಾಕಿರೋದು. ನನಗೆ ಈಗ ಸಬ್ಸ್ಕ್ರೈಬರ್ಸ್ ತಲೆನೋವೇ ಇಲ್ಲ. ಬರ್ತೀರಾ ಮಾತು ಮುಂಚೆ ಕಮೆಂಟ್ ಹಾಕ್ತೀರಾ, ಥ್ಯಾಂಕ್ ಯು ಫಾರ್ 300 ಸಬ್ಸ್ಕ್ರೈಬರ್ಸ್, ಈ ಥರ ಕಮೆಂಟ್ ಹಾಕ್ಬೇಡಿ, ನಮ್ಮ ಪ್ರಾಬ್ಲಮ್ ಆಗುತ್ತೆ ಚಾನಲ್, ಓಕೆನಾ? ಅಲ್ಲಿ ಇಲ್ಲಿ ಹೋಗಿ ಕೇಳೋದು ಸಬ್ಸ್ಕ್ರೈಬರ್ ಕೊಡಿ, ನಾನು ಹಾಕ್ತೀನಿ, ನೀವು ಕಮೆಂಟ್ ಹಾಕ್ತೀನಿ, ಇದೆಲ್ಲ ಅವಶ್ಯಕತೆನೇ ಇಲ್ಲ. ಜೀನಿಯನ್ ಆಗಿ ನೋಡೋದಲ್ಲ, ಸಬ್ಸ್ಕ್ರೈಬರ್ಸ್ 6212 ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಯಾವ ಯೂಟ್ಯೂಬರ್ ತೋರಿಸಿದ್ದಾರೆ ನೋಡಿ, ಹೇಳೋಣ ರಿಸರ್ಚ್ ಮಾಡಿ ಹಿಂಗೆ ತೋರಿಸಿದ್ದೀನಿ. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಏನು ನೋಡ್ತಾರೆ, ಏನು ನೋಡಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ನಂಗೊಂದು ಅರ್ಥ ಆಗ್ತಿಲ್ಲ. ಓಕೆ, ಅದ್ ಬಿಟ್ಟು ಲಕ್ಷ ಹೇಗೆ ದುಡಿಯೋದು, ಈ ಕಾರ್ಟೂನ್ ವಿಡಿಯೋ, AI ವಿಡಿಯೋ, ಕಾಪಿ ಪೇಸ್ಟ್ ಇದೆಲ್ಲ ಮಾಡಕ್ ಹೋಗ್ತೀರಾ, ಇದೆಲ್ಲ ಮಾಡಬೇಡಿ. ಇದು ಪ್ರೂಫ್, ಓಕೆನಾ? ಹೇಳ್ತಾನೆ ನೀವು ಅಂಥದ್ದು ನೋಡೋದು ಮಾತು ಮುಂಚೆ ಏನೋ ಲಕ್ಷ ದುಡಿಬೋದು ಅಂತ. ಫಸ್ಟ್ ಆಫ್ ಆಲ್ ಚಾನಲ್ ಮೋಟಿವೇಶನ್ ಆಗುತ್ತಾ ಅಂತ ಚಾನಲ್ ಅಂತ ಕೇಳಿ, ಪ್ರೂಫ್ ತೋರ್ಸಕ್ಕೆ ಹೇಳಿ. ಇದರ ತೋರಿಸಕ್ಕೆ ಹೇಳಿವಾಗ ತೋರಿಸಿ ನಾನು ಪ್ರೂಫ್ಸು ಎಷ್ಟು ಚಾನಲ್ ಮಾಡ್ಕೊಂಡಿದ್ದೀನಿ, ಎಷ್ಟೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಈಗ ಬರೋಲ್ಲ, ಪೇಮೆಂಟ್ ಎಲ್ಲ ಮೋಸ ಮಾಡ್ತಾರೆ. ಈ ರೀತಿ 10ನೇ ಪೇಮೆಂಟ್, 20ನೇ ಪೇಮೆಂಟ್ ಇಷ್ಟು ಸಿಕ್ಕೈತೆ ಅಂತ ಫೇಕ್ ಆಗಿ ಅವರೇ ತೋರಿಸ್ಬಿಡ್ತಾರೆ ಇಷ್ಟು ದುಡ್ಡು ಬಂದಿದೆ ಅಂತ. ಆಕ್ಚುಲಿ ಅವ್ರು ಬಂದಿರಲ್ಲ. ಪೇಮೆಂಟ್ಗಳು ಅದು ಇದು ವಿಡಿಯೋ ಎಲ್ಲ ನೋಡ್ಬಿಡಿ. ನೋಡ್ಬೇಕಾಗಿರೋದು ಅಷ್ಟೇ, ಕಂಟೆಂಟ್ ಹೆಂಗೆ ಮಾಡೋದು, ಹೆಂಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ನಿಮ್ಮ ಮನೆ ಬರೋದ್ರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬಿಂದ ದುಡ್ಡು ತಿನ್ನಬೇಕು ಅಂತ ಇದ್ದರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ. ಓಕೆ, ನೀವು ಏನು ಕಂಟೆಂಟ್ ಮಾಡಿದ್ರು ಹೋಗ್ಬಿಡುತ್ತೆ. ಇಲ್ಲ ಕೆಲವ್ರಿಗೆ ಸ್ವಲ್ಪ ಸಾಹಸ ಪಡಬೇಕು. ನೋಡಿ, ಈಗ ನಾನು ಸಾಹಸ ಪಡ್ತಾ ಇದ್ದೀನಲ್ಲ 3 ವರ್ಷದಿಂದ, ಏನೂ ಕೂಡ ಎತ್ತಕ್ಕಾಗಿಲ್ಲ ಯೂಟ್ಯೂಬಿಂದ. ಬಿಕಾಸ್ ಯಾರು ಕನ್ನಡ ಯೂಟ್ಯೂಬರು ನನ್ನ ಮಗನ ಎಕ್ಸ್ಪೆಕ್ಟೇ ಮಾಡ್ಕೊಂಡಿಲ್ಲ. ಆ ಹುಡುಗಂಗೆ ಏನು ಗೊತ್ತು, ಗೊತ್ತಿಲ್ದಿರ 8ನೇ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾನೆ. ಈಗ 7th ಸ್ಟ್ಯಾಂಡರ್ಡು, ಈಗಲೂ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಈಗ 8ಗೆ ಹೋಗ್ತಿದ್ದಾನೆ. ಅಷ್ಟಿಲ್ದಿರ ಟ್ಯಾಲೆಂಟ್ ಇಲ್ದಿರ ಎಲ್ಲರ ಪ್ರಾಬ್ಲಮ್ಮು, ಗೂಗಲ್ ಆ್ಯಡ್ಸೆನ್ಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ. ಈಗ ವಾಚ್ ಅವರ್ ಬರೋಣ. ಫಸ್ಟ್ ಆಫ್ ಆಲ್ ವಾಚ್ ಅವರಲ್ಲಿ ಬೇರೆಯವರೆಲ್ಲ ಮಾಡ್ಕೊಡ್ತಾರೆ ಪ್ಯಾನಲಿಂದ. ಅದೇನು ಬರುತ್ತೆ ಅದು ಸ್ಪ್ಯಾಮ್ ಅಂಡ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಅಂತ ಬರುತ್ತೆ ನೋಡಿ. ಅದು ಹೇಳಕ್ಕೂ ಬರಲ್ಲ ನಾನು, ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಬರಲಿಲ್ಲ. ಬೇಕಾದ್ರೆ ಇಲ್ಲಿ ಇಂಗ್ಲೀಷ್ ಚೆನ್ನಾಗಿ ಬರಬೇಕು. ಇಷ್ಟೆಲ್ಲ ವೈಲೇಷನ್ ಬರುತ್ತೆ, ರಿವ್ಯೂಸ್ ಕಂಟೆಂಟ್ ಇವೆಲ್ಲ ಬಂದ್ಬಿಡುತ್ತೆ. ಏನೋ ಇಲ್ದಿರೋದೆಲ್ಲ ಬರುತ್ತೆ, ಅವೆಲ್ಲ ಮಾಡ್ಕೊಂಡು ಹೋಗೋದೆ. ಆಮೇಲೆ ಚಾನಲ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈಗ ಹೆಂಗೆ ನೀವು ಕಂಪ್ಲೀಟ್ ಮಾಡೋದು ಅಂದರೆ ನೋಡಿ, ಈಗ ಇದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಈಗ ನಮ್ಗೆ ಬೇಕಾಗಿರೋದೇನೋ ವಾಚ್ ಅವರ್. ಈಗ ಇಲ್ಲ ಆಲ್ರೆಡಿ ಇದರಲ್ಲಿ ಆಗಿದೆ ಅಂದ್ಕೊಳ್ಳಿ, ಬಟ್ ಇದು ರಿವ್ಯೂಸ್ ಬರುತ್ತೆ. ನಾವು ಅದನ್ನು ಡಿಲೀಟ್ ಮಾಡಿ ಈಗ ನಮ್ಮ ಓನ್ ಕಂಟೆಂಟ್ ಹಾಕೊಂತೀನಿ ಅಂದರೆ, ನಾವು ಯಾವ ಲಾಂಗ್ ವಿಡಿಯೋ ಹಾಕ್ತೀವಿ ಅಲ್ಲಿಂದ ಆಚೆಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಇವತ್ತು ಏಪ್ರಿಲ್ 3ನೇ ತಾರೀಕು ಹಾಕಿದ್ರೆ ನೆಕ್ಸ್ಟ್ ಏಪ್ರಿಲ್ 3ನೇ ತಾರೀಕು ಆ ವಾಚ್ ಅವರ್ ಲೆಸ್ ಆಗೋದು. ನೆನಪಲ್ಲಿ ಇಟ್ಕೊಳ್ಳಿ, ಆ ವಿಡಿಯೋದು ಒಂದೊಂದೇ ವಿಡಿಯೋ ಇಲ್ಲೇ ಲೆಸ್ ಆಗ್ತಾ ಹೋಗುತ್ತೆ. ಈಗ ನೀವೇ ನೋಡಬೇಕು, ವಿಡಿಯೋ ಹಾಕಿ, ಲಾಂಗ್ ವಿಡಿಯೋಗಳು ಹಾಕೊಂಬಂದು ಜಾಸ್ತಿ 3 ನಿಮಿಷ 4 ನಿಮಿಷ, ಆಮೇಲೆ ಲೈವ್, ಇವೆರಡರಲ್ಲೇ ವಾಚ್ ಅವರ್ ಕೌಂಟ್ ಆಗುತ್ತೆ ಅಲ್ವಾ? ನಾನು ರಿಸರ್ಚ್ ಮಾಡಿರ್ಬೇಕಾದ್ರೆ ಫಸ್ಟ್ ಒಂದು ವಿಡಿಯೋದಲ್ಲಿ ಲೈವ್ ಮಾಡಿ, ಒಂದು ವಿಡಿಯೋದಲ್ಲಿ ಒಂದು ಅದನ್ನ ಮೊಬೈಲಲ್ಲಿ ನಿಮ್ದು ಯಾವ್ದು ಇನ್ನೊಂದು ಇಟ್ಕೊಳ್ಳಿ, ಅದರಲ್ಲಿ ನಿಮ್ಮ ಮನೆಯವ್ರದ್ದು ಅದನ್ನು ಪ್ಲೇ ಮಾಡಿ. ಆಮೇಲೆ ಸಾಯಂಕಾಲ ಎಲ್ಲರೂ ಮನೆಗೆ ಬಂದೇ ಬರ್ತಾರೆ. ನಿಮ್ಮ ಮನೆಯಲ್ಲಿ ತಾತ ಅಜ್ಜಿ ಅವರು ಇವರು ಫ್ರೆಂಡ್ಸ್ ಎಲ್ಲ, ಅವರು ಇವ್ರದ್ದೆಲ್ಲ ಎತ್ಕೊಳ್ಳಿ, ನೈಟು ಪ್ಲೇ ಮಾಡಿ ಬಿಟ್ಬಿಡಿ. 1 ಅವರ್ ಆದಮೇಲೆ ಮಾಡಿ, ಯಾಕಂದ್ರೆ ಪ್ರೊಸೆಸರ್ ಇರುತ್ತೆ ಆ ವಿಡಿಯೋ ಅಪ್ಲೋಡ್ ಆಗಲಿ. ಆ ಲೈವ್ನ 1 ಅವರ್ ಲೈವ್ ಮಾಡಿ, 1 ಅವರ್ 2 ಅವರ್, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಅಲ್ಲೇ ಈಗ ಏನು ಕಮೆಂಟ್ ಆಗ್ತಿದ್ದೀರಲ್ಲ ಆ ಥರ ಅವರೆಲ್ಲ ಗ್ರೂಪ್ ಮಾಡ್ಕೊಳ್ಳಿ. ನೀವೇ ನೀನು ಬೆಳಗ್ಗೆ ಮಾಡು, ನಾನು ಸಾಯಂಕಾಲ ಮಾಡ್ತೀನಿ, ನಾನು ಮಧ್ಯಾಹ್ನ ಮಾಡ್ತೀನಿ, ನೀವೇ ಒಂದು ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಏನೋ ಲೈವ್ ಮಾಡೋದ್ರಿಂದ ನಿಮ್ಗೆ ನೀವೇ ಸಪೋರ್ಟ್ ತೊಗೊಂಡ್ರೆ ಈಸಿಯಾಗಿ ವಾಚ್ ಅವರ್ ಕಂಪ್ಲೀಟ್ ಆಗೋಗುತ್ತೆ. ಅಲ್ಲಿ ಗಲಾಟೆ ಮಾಡ್ಕೊಂಡು ಹೋಗ್ಬೇಡಿ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ನಾನು ಹೋಗಿದ್ದೆ ಲೈವ್ಗೆ ಅಂತ ಮಾಡ್ಕೊಂಡು ಹೋಗ್ಬೇಡಿ. ಕೊಟ್ಟರೆ ಈಕ್ವಲ್ ಆಗಿ ಸಾಥ್ ಕೊಡಿ. ಇಲ್ವಾ ಯಾವ ಫ್ರೆಂಡ್ಶಿಪ್ ಬೇಡ ಅಂದರೆ ನೀವು ಮನೇಲಿರೋದು ಏನಿರುತ್ತೆ, ನಿಮ್ಮ ಅಣ್ಣ ತಮ್ಮ ಅವ್ರದ್ದು ನೋಡಿ, ಇಲ್ಲೇ 5 ಮೊಬೈಲ್ ಇದೆ. ಈಗ ಈ ಮೊಬೈಲ್ ನಂದು ಏನೋ ಕಂಪ್ಲೀಟ್ ಮಾಡ್ತೀನಿ ಸಕ್ಸಸ್. ಇದರಲ್ಲಿ ನಾನು ಪ್ಲೇ ಮಾಡ್ತೀನಿ, ಇದರಲ್ಲಿ ಲೈವ್ ಮಾಡ್ತೀನಿ, ಇದರೊಂದು ಪ್ಲೇ ಮಾಡಿರ್ತೀನಿ. ಈಗ 3 ಮೊಬೈಲ್ ಇದೆ. ಈ 3 ಮೊಬೈಲಲ್ಲಿ 1 ಅವರ್ ಬಿಟ್ಬಿಟ್ಟು ನೈಟಲ್ಲೇ ಪ್ಲೇ ಮಾಡಿಬಿಟ್ಬಿಡ್ತೀನಿ. ಅಲ್ಲಿಗೆ 4 ಅವರ್ ವಾಚ್ ಅವರ್ ಸಿಗುತ್ತೆ. ದಿನಕ್ಕೆ 4ರಿಂದ 5 ಅವರ್ ವಾಚ್ ಅವರು ಇತ್ತು. ಒಂದು ವಿಡಿಯೋ ಲಾಂಗ್ ವಿಡಿಯೋ ಒಂದು ದಿನ ಬಿಡ್ದಿನ ಹಾಕ್ಕೊಂಡು ನೀವು ಪ್ಲೇ ಮಾಡ್ಕೊಂಡ್ರೆ 6 ತಿಂಗಳಲ್ಲಿ ನಿಮ್ಮ ವಾಚ್ ಅವರ್ ಸುಮ್ಮನೆ ನೀವೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಆರಾಮಾಗಿ ಕಂಪ್ಲೀಟ್. ನಿಮ್ಮ ಮನೇಲಿರೋ ಮೊಬೈಲೇ ಸಾಕು.
ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲೂ ದುಡ್ಡು ಕೊಡ್ಬೇಕಾಗಿಲ್ಲ, ಎಲ್ಲೂ ಕಾಸು ಕೊಡ್ಬೇಕಾಗಿಲ್ಲ, ಏನು ಬೇಡ. ಆಮೇಲೆ ಭಿಕ್ಷೆ ಪಡೋಕ್ಕೂ ಬೇಕಾಗಿಲ್ಲ. ಅಲ್ಲಿ ಹೋಗು ಅದು ಭಿಕ್ಷೆ ಕೊಡೋದು ಸಬ್ಸ್ಕ್ರೈಬರ್ಸ್ ಇದೆಲ್ಲ ಬಿಟ್ಬಿಡಿ. ಬರ್ತಾ ವಿಡಿಯೋ ಮಾಡಿ ತೋರಿಸಿದೀವಿ ನಾವು, ಯಾರು ಈ ಥರ ವಿಡಿಯೋ ಮಾಡಿ ತೋರಿಸಿಲ್ಲ. ರಿಯಲ್ ಆಗಿ ಸಬ್ಸ್ಕ್ರೈಬರ್ಸ್ ಬರೋದನ್ನ ತೋರಿಸಿರೋದು, ಪ್ರೂಫ್ ತೋರಿಸಿದೀವಿ ಎಲ್ಲ. ಓಕೆನಾ? ಬೇರೆ ಎಷ್ಟೊಂದು ಜನ ಅದನ್ನ ಮಾಡ್ತಾ ಇದ್ದಾರೆ, ಹೋಗಿ ನೋಡಿ ಆ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ ಹೆಂಗೆ ಮಾಡೋದು ಆ ಶಾರ್ಟ್ಸ್ನೆಲ್ಲ ಅಂತ. ಆ ರೀತಿ ಶಾರ್ಟ್ಸ್ ಮಾಡಿ. ಒಂದು ವಾರನೂ ಬೇಕಾಗಿಲ್ಲ, ಕರೆಕ್ಟಾಗಿ ನೀವು 3 ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ದಿನಕ್ಕೆ ಅಂದರೆ ಒಂದು 5 ದಿವಸದಲ್ಲಿ 6 ದಿವಸದಲ್ಲಿ ನಿಮ್ಮ ಸಬ್ಸ್ಕ್ರೈಬ್ ಒಂದರಲ್ಲಿ ನಿಮ್ಗೆ ತೋರಿಸ್ತೀನಿ. ಈಗ ಪ್ರೂಫ್ ತೋರಿಸ್ತೀನಿ, ಇರಿ ಒಂದು ನಿಮಿಷ. ಇನ್ನು ನಿಮಗೆ ಇನ್ನೊಂದು ಪ್ರೂಫ್ ತೋರಿಸ್ತೀನಿ ನೋಡಿ. ಈಗ ಅನಲಿಟಿಕ್ಸ್ಗೆ ಹೋಗ್ತೀನಿ, ಯಾವುದೋ ಒಂದು ಶಾರ್ಟ್ಸ್ ಎತ್ಕೊತೀನಿ ನೋಡಿ. ಈಗ ಇದೊಂದು ಶಾರ್ಟ್ಸ್ ಎತ್ಕೊಂಡಿದ್ದೀನಿ. ಓಕೆ, 13,04,000 ವ್ಯೂ ಬಂದಿದೆ ಇದಕ್ಕೆ. ಶಾರ್ಟ್ಸ್ಗೆ 2,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇದೊಂದೇ ಶಾರ್ಟ್ಸಲ್ಲಿ ಅರ್ಧ ಮಾಡ್ಕೊಳ್ಳಿ. ಒಂದು ಶಾರ್ಟ್ಸ್ ಸಾಕು ನಿಮ್ಮದು ಕ್ಲಿಕ್ ಆಗ್ಬಿಡ್ತು ಅಂದರೆ, ವೈರಲ್ ಆಗ್ಬಿಡ್ತು ಅಂದರೆ ಅದರಲ್ಲೇ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಗುತ್ತೆ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿದ್ರು ನಿಮ್ಗೆ ಏನೂ ಕೊಡಲ್ಲ ಯೂಟ್ಯೂಬರ್. ತಗೊಳಪ್ಪ ಗೋಲ್ಡ್ ಮೆಡಲ್ ಅಂತ ಏನು ಕೊಡಲ್ಲ. ಯೂಟ್ಯೂಬರ್ ಕೊಡೋದು ವ್ಯೂಸ್ಗೆ. ಅದರಿಂದ ಚಾನಲ್ ಸಬ್ಸ್ಕ್ರೈಬರ್ಸ್ ಏನಿದ್ರು 1,000 ಆದಮೇಲೆ ನೀವು ಮಾಡ್ಕೊತೀವಿ ಒಂದು 2-3 ಸಾವಿರ ನಮ್ಗೆ ಸಾಕು. ಈಗ ನೆಕ್ಸ್ಟ್ ನಾನು ಲಾಂಗ್ ವಿಡಿಯೋ ಮಾಡ್ತೀನಿ, ಅದು ಮಾಡ್ಕೊಂಡು ಹೋದರೆ ಸಾಕು. ಆವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಬಿಡುತ್ತೆ. ಇಷ್ಟು ಮಾಡಿದ್ರೆ ಸಾಕು ನಿಮಗೆ. ಯಾರೂ ಹೇಳ್ಕೊಡಲ್ಲ ಇವೆಲ್ಲ. ನಿಮ್ಗೆ ಇರೋದು 2ರಲ್ಲೇ ವಾಚ್ ಅವರ್ಸ್ ಸಿಗೋದು ನೆನಪಲ್ಲಿ ಇಟ್ಕೊಳ್ಳಿ. ಲೈವಲ್ಲಿ ಮತ್ತೆ ವಿಡಿಯೋದಲ್ಲಿ 15 ನಿಮಿಷ 10 ನಿಮಿಷ ಮಾಡ್ತೀರಾ. 15 ನಿಮಿಷ ವಿಡಿಯೋ ಪ್ಲೇ ಮಾಡಿದ್ರೆ ನೀವು 10 ನಿಮಿಷನೇ ಮಾಡಿದ್ರೆ ಅನ್ಕೊಳ್ಳಿ. 5 ಮೊಬೈಲ್ ಮಾಡಿದ್ರೆ 50 ನಿಮಿಷ ಸಿಗುತ್ತೆ. ಅದೇ ಲೈವ್ ಮಾಡಿರೋಂಥವ್ರು 5 ಅವರ್ 6 ಅವರ್ಸ್ ನಿಮ್ಗೆ ಸಿಕ್ಬಿಡುತ್ತೆ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಯಾರೋ ಲೈವ್ ಬಂದರು ಅಂದರೆ ಜಾಸ್ತಿ ವಾಚ್ ಅವರ್ ಸಿಗುತ್ತೆ ನಿಮಗೆ. ಅದರಿಂದ ಲೈವೇ ಜಾಸ್ತಿ ನಾನು ಫೋಕಸ್ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಿಕ್ಕಿದ ಇನ್ನೇನಿದ್ರು ಏನಾದ್ರು ಡೌಟ್ಸ್ ಇರೋ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಆ ವಿಡಿಯೋ ಈ ವಿಡಿಯೋ ಎಲ್ಲ ನೋಡೋಕೆ ಹೋಗ್ಬೇಡಿ, ವೇಸ್ಟು. 1 ಲಕ್ಷ ಸಂಪಾದನೆ ಮಾಡ್ಬೋದು ಕಾರ್ಟೂನ್ ವಿಡಿಯೋ ಮಾಡಿ, ವಿಡಿಯೋ ಮಾಡಿ ಲಕ್ಷ ಸಂಪಾದನೆ ಮಾಡೋದು. ಫಸ್ಟು ಪ್ರೂಫ್ ತೋರ್ಸೋಕೆ ಅವ್ರಿಗೆ. ಈ ಥರ ಪ್ರೂಫ್ ತೋರ್ಸೋಕೆ ಚಾನಲ್ ಮಾನಿಟೈಸೇಷನ್ ಆಗಿರೋದು. ಆ ಚಾನಲ್ಲು ನೋಡಿ ಬರೋದೊಂದು ಫಸ್ಟ್ ಪೇಮೆಂಟ್ದು ವಿಡಿಯೋ ಮಾಡಿದ್ವಿ, ಈಗಾಗಲೇ ಸೆಕೆಂಡ್ ಪೇಮೆಂಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಫುಲ್ ಡೀಟೇಲ್ ತೋರಿಸಿದೆ ನಾವು, ಪೇಮೆಂಟ್ ಬರೋದು ಹಿಂಗೆ ಎತ್ತ ಅಂತ. ಓಕೆ, ಅರ್ಥ ಆಯ್ತಾ? ಈ ಥರ ವಿಡಿಯೋಗಳನ್ನ ಮಾಡಿ ಪ್ರೂಫ್ ತೋರ್ಸೋಕೆ ಹೇಳಿ ಅವ್ರಿಗೆ. ವಿಡಿಯೋಯಿಂದ ಸಂಪಾದನೆ ಮಾಡಿರೋದು ಎಷ್ಟು, ನೀವು ಎಷ್ಟು ಸಂಪಾದನೆ ಮಾಡಿದ್ರೆ ಪ್ರೂಫ್ ತೊಗೊಡಿ ಮೇಡಮ್, ನೀವು ಮಾಡಿದ್ರೆ ಆ ಚಾನಲ್ ಅಂತ ಕೇಳಬೇಕು ನೀವು. ಯಾರೇ ಆಗಲಿ, ಅದು ಜೆಂಟ್ಸ್ ಆಗಲಿ ಯಾರೇ ಆಗಲಿ. ಆಮೇಲೆ ಅವ್ನು ಯಾರೋ ಚೈನೀಸ್ ವಿಡಿಯೋಸ್ ಅಂತೆ, ಚೈನೀಸ್ ಅವ್ರು ಸ್ಟ್ರೈಕ್ ಕೊಡಲ್ಲ, ನೀವು ಆರಾಮಾಗಿ ಕಾಪಿ ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ರು. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅದಕ್ಕೆ 1 ಲಕ್ಷ ವ್ಯೂ ಹೋಗ್ತಾ ಇದೆ. ಅದಕ್ಕೆ 1 ಲಕ್ಷ ಜನ ತಲೆ ಎಷ್ಟು ಕೆಡಿಸ್ಕೊಂತ ಇದ್ದಾರೆ ನೋಡ್ಕೊಳ್ಳಿ. ಸ್ಟ್ರೈಕ್ ಕೊಡಲ್ಲ ಕರೆಕ್ಟು. ಈಗ ಅದೇ ವಿಡಿಯೋನ ಪದೇ ನೀವು ಬೇರೆಯವರೆಲ್ಲ 1 ಲಕ್ಷ ಜನ, ಈಗ ಉದಾಹರಣೆ ಇನ್ನೂ 1 ಲಕ್ಷ ಹೋಗಿಲ್ಲ, 1 ಲಕ್ಷ ಹೋಗಿದೆ ಅಂದ್ಕೊಳ್ಳಿ. ಆ 1 ಲಕ್ಷದಲ್ಲಿ 50,000 ಜನ ಅದೇ ವಿಡಿಯೋನ ಕಾಪಿ ಮಾಡೋದು ಅಂದ್ಕೊಳ್ಳಿ. ವಾಯ್ಸ್ ಕೊಟ್ಟು ಮಾನಿಟೈಸೇಷನ್ ಆಗುತ್ತಾ ಭರತ್? ಆಗೋದಿಲ್ಲ, 200% ಆಗೋದಿಲ್ಲ. ಬಿಕಾಸ್ ರಿಯೂಸ್ ಕಾಂಟೆಂಟ್ ನೀವು ಪದೇ ಯೂಸ್ ಮಾಡಿದಿರಾ, ಮತ್ತೆ ಯೂಸ್ ಮಾಡಿದಿರಾ. 50,000 ಜನ ಅದೇ ಮೂತಿಗಳನ್ನ ತಂದ್ಬಿಟ್ಟು ಆ ವಿಡಿಯೋದಲ್ಲಿ ಹಾಕ್ಬಿಟ್ಟು ನೀವು ವಾಯ್ಸ್ ಕೊಟ್ಬಿಟ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗ್ಬಿಡುತ್ತಾ? ರಿಯೂಸ್ ಕಂಟೆಂಟ್ ಅಂತ ಒಂದು ಪಾಲಿಸಿ ಇದೆ. ಅರ್ಥ ಆಯ್ತಾ? ಫಸ್ಟ್ ಯಾರು ಮಾಡ್ತಾರೋ ಅದು ಆಗ್ಬಿಡುತ್ತೆ. ಇಲ್ಲಿ ಪಾಲಿಸಿ ಬಗ್ಗೆ ಫಸ್ಟ್ ಪಾಲಿಸಿ ಬಗ್ಗೆ ತಿಳ್ಕೊಬೇಕು. ಲಕ್ಷ ಬಗ್ಗೆ ಅವ್ರು ಹೇಳ್ತಾರೆ ಸ್ಟ್ರೈಕ್ ಕೊಡಲ್ಲ, ಆರಾಮಾಗಿ ದುಡಿಬೋದು ಅಂತ. ಯಾರೋ ದುಡ್ಕೊಂಡು ಸಕ್ಸಸ್ ಆಗಿದೆ. ಅದನ್ನ 1 ವರ್ಷ ಹಿಂದೆನೇ ಮಾಡಿದ್ರೆ ನೀವು ಹೋಗ್ಬಿಟ್ಟು ಚೈನೀಸ್ ಏನೋ ಆ್ಯಪ್ ಇದೆ ಬರ್ತದೋ. ಹೌದು, ಏನೋ ಆ್ಯಪ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಪ್ನ ಬಗ್ಗೆ ಹೊಡಿ. ಹೇಳಕ್ಕೆ 1 ವರ್ಷ ಹಿಂದೆನೇ ಆ ವಿಡಿಯೋಗಳು ಮಾಡಿದ್ದಾರೆ ಹಿಂದಿ ಯೂಟ್ಯೂಬರ್ಸ್ಗಳು. ಅದ್ರಲ್ಲಿ ಆ ಹುಡುಗ ಫಸ್ಟ್ ಮಾಡಿದ್ದಾನೆ. ಆ 1 ವರ್ಷದಿಂದ ಮುಂಚೆ ಮಾಡಿದ್ದಾನೆ. ಹುಡುಗ ಮಾಡ್ದಾಗ ಕ್ಲಿಕ್ ಆಗಿದ್ದಾನೆ. ಯಾಕಂದ್ರೆ ಒಂದು ಬೇಗ ಮಾನಿಟೈಸೇಷನ್ ಆಗ್ಬಿಟ್ಟಿದೆ. ಮಿಗ್ದವ್ರದ್ದೆಲ್ಲ ರಿವ್ಯೂಸ್ ಕಂಟೆಂಟ್ ಬಂದು ಸ್ಟ್ರೈಟ್ ಬಿಸಾಕಿದ್ದಾರೆ ಚಾನಲ್ನ. ಆಗಲ್ಲ, ನೀವು ರಿವ್ಯೂಸ್ ಕಂಟೆಂಟ್ ಬಂದಾಗ ತೋರಿಸ್ಬೇಕು. ನೀನು ಚೈನೀಸಲ್ಲಿ ಆ್ಯಪಲ್ಲಿ ಹೋಗಿ ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನಾನು ಇಲ್ಲಿ ವಾಯ್ಸ್ ಕೊಡ್ತೀನಿ ಎಷ್ಟು ನಿನ್ನ ಚಾನಲ್ ರಿಜೆಕ್ಟ್, ಅದನ್ನ ತೋರಿಸ್ಬೇಕಲ್ಲ ಯೂಟ್ಯೂಬ್ಗೆ. ರಿವ್ಯೂಸ್ ಕಂಟೆಂಟ್ ಅಂತ ಏನು ಬಂದಿದೆ, ನೀನು ರಿವ್ಯೂಸ್ ಮಾಡ್ತಿಲ್ಲ ಅಂತ ಪ್ರೂಫ್ ತೋರಿಸ್ಬೇಕು ಯೂಟ್ಯೂಬ್ಗೆ. ಒಂದು ವಿಡಿಯೋ ಮಾಡಿ ಅಪೀಲ್ ಮಾಡಬೇಕು. ಆ ಅಪೀಲಲ್ಲಿ ನೀವು ಫೈಲ್ ಆಗೋಯ್ತು ಅಂದ್ರೆ ಮುಗೀತು ನಿಮ್ಮ ಕಥೆ. ಅರ್ಥ ಆಯ್ತಾ? ಫಸ್ಟ್ ಇವೆಲ್ಲ ತಿಳ್ಕೊಳ್ಳಿ, ರೂಲ್ಸ್ ತಿಳ್ಕೊಳ್ಳಿ. ಫಸ್ಟು ರೂಲ್ಸ್ ತಿಳ್ಕೊಂಡಿರ ಏನೋ ಮಾಡ್ತೀನಿ ನಾನು, ಏನೋ ಸಂಪಾದನೆ ಮಾಡ್ತೀನಿ ಯೂಟ್ಯೂಬಲ್ಲಿ ಆಗಲ್ಲ. ಹೇಳ್ತೀನಲ್ಲ, ನೀವು ಓನ್ ವಿಡಿಯೋ ಮಾಡಿ ಬೆಸ್ಟು. ಆಮೇಲೆ ಏನೋ ಥರ ಮಾಡ್ತೀನಿ ಅಂದ್ರೆ ಹೊಸ್ದಾಗಿ ಬರಬೇಕು. ಆಯಿತು, ನೆಕ್ಸ್ಟ್ ಏನೋ ಒಂದು ಬಂತು ಟಕ್ಕಂತ ಅದನ್ನ ಎತ್ಕೊಂಡು ನೀವು ವಿಡಿಯೋ ಮಾಡ್ರೆ. ಹೌದು, ಈಗ ಗಿಬ್ಲಿ ಬಗ್ಗೆ ಬಂತು. ಗಿಬ್ಲಿ ಬಗ್ಗೆ ಎತ್ಕೊಳ್ಳಿ, ಫೋಟೋಗಳೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ನಾನೇ ನೋಡಿ ಕೊಡ್ತೀನಿ, ಆಲ್ರೆಡಿ ನಾನು ಚಾನಲ್ ಮಾಡಿಬಿಟ್ಟಿದ್ದೀನಿ. ಗಿಬ್ಲಿ ಫೋಟೋಗಳೆಲ್ಲ ಹೆಂಗಿದೆ ಹೀರೋಗಳ್ದು ಅವ್ರದ್ದು ಫೋಟೋಗಳು ಎತ್ಕೊಂಡು ಅದನ್ನು ಸ್ಟೋರಿ ಟೈಪಲ್ಲಿ ಎತ್ಕೊಂಡೋಗಿ ಆ ಗಿಬ್ಲಿ ಫೋಟೋಗಳನ್ನ ತೋರಿಸ್ಕೊಂಡೋಗಿ ಅವಾಗ ಈಸಿ ಆಗುತ್ತೆ. ಆಮೇಲೆ ಗಿಬ್ಲಿ ಫೋಟೋಗಳಲ್ಲಿ ಲೇಡೀಸ್ಗಳು ಎಸ್ಪೆಷಲಿ ನಿಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಫೋಟೋಗಳು ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿಬಿಡುತ್ತೆ, ಮಿಸ್ಯೂಸ್ ಆಗುತ್ತೆ. ಯಾವತ್ತೂ ಲೇಡೀಸ್ ಫೋಟೋಗಳನ್ನ ಹಾಕ್ಬೇಡಿ. ChatGPT ಆಗಲಿ ಅದೇ ಒಂದು ವೆಬ್ಸೈಟಲ್ಲಿ ತುಂಬ ಬಂದ್ಬಿಟ್ಟಿದೆ ಗಿಬ್ಲಿ ಥರ ಫೋಟೋಗಳು. ಆಗಕ್ಕೆ ಹೋಗ್ಬೇಡಿ. ನೀವು ಬೇರೆ ಆ್ಯಕ್ಟ್ರ್ಗಳದ್ದು ಇರುತ್ತೆ ಸಿಗುತ್ತೆ, ಅದನ್ನ ಗಿಬ್ಲಿ ಫೋಟೋ ಮಾಡಿಕೊಂಡು ನೀವು ಅದನ್ನ ತೋರಿಸ್ಬಿಟ್ಟು ಲಾಂಗಾಗಿ ಒಂದು ಸ್ಟೋರಿ ಟೆಲ್ಲಿಂಗಲ್ಲಿ ಹೇಳಿ. ಅವು ಹೊಸ ಟೈಪ್ ಇರುತ್ತೆ, ಜನ ಇಷ್ಟಪಡ್ತಾರೆ. ಆ ರೀತಿ ಮಾಡೋದಂದರೆ ನೀವು ಏನೋ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇಲ್ಲೇ ಒಂದು ಐಡಿಯಾ ಕೊಟ್ಬಿಟ್ಟೆ. ನಾನು ಅದ್ರ ಬಗ್ಗೆ ಮಾಡಿರೋ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ಆರಾಮಾಗಿ ಒಂದು 2,000 ಒಂದು ವ್ಯೂಸ್ ಪಡ್ಕೊಬೋದಾಗಿತ್ತು. ಗಿಬ್ಲಿ ಫೋಟೋ ಮಾಡಿ ಈ ರೀತಿ ಚಾನಲ್ ಮಾಡಿ ನೀವು ದುಡ್ಡು ಮಾಡಿ ಅಂತ ಆಲ್ರೆಡಿ ಮಾಡ್ತಾರೆ. ನೋಡಿ, ಐಡಿಯಾ ತೊಗೊಂಡು ಯಾರು ಮಾಡ್ತಾರೆ. ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಿಮಗೆ ಬರಬೇಕು ಐಡಿಯಾ ತಲೆಯಲ್ಲಿ.
ನಿಮ್ಮ ಹತ್ರ ತಲೆಯಲ್ಲಿ ಐಡಿಯಾ ಇದ್ದಾಗೆ ನೀವು ಯೂಟ್ಯೂಬರ್ ಆಗಕ್ಕೆ ಇಷ್ಟಪಡೋದು. ಮತ್ತೆ ಇನ್ನೊಂದು, ನೀವು ಟ್ರೆಂಡ್ಸ್ ನ ಫಾಲೋ ಮಾಡಬಾರ್ದು, ನೀವು ಹೊಸ ಟ್ರೆಂಡ್ ಮಾಡ್ಬೇಕು. ಆವಾಗಲೇ ನಿಮ್ಗೆ ಒಂದು ಇದಾಗೋದು, ಸೃಷ್ಟಿ ಆಗುತ್ತೆ, ನೀವು ಒಬ್ಬ ಯೂಟ್ಯೂಬರ್ ಆಗೋದು. ಈಗ ಬಂತು ನೆಕ್ಸ್ಟ್ ಗಿಬ್ಲಿ, ಮತ್ತೆ ಇನ್ನೊಂದು ನ್ಯೂ ಟ್ರೆಂಡ್ ಹುಡ್ಸ್ಕೊಬೇಕು ನೀವು. ಅವಾಗ ಮಾತ್ರ ಅದನ್ನ ಇಟ್ಕೊಂಡಾಗ ಬಂದು ಎಷ್ಟ ಮಾಡಿದಾಗ ಅವ್ರ ಚಾನಲ್ ಕ್ಲಿಕ್ ಆಗ್ಬಿಡುತ್ತೆ. ಮತ್ತೆ ಎಲ್ಲರೂ ಅದೇ ತರ ಮಾಡಕ್ ಹೋದಾಗ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಒಂದೇ ಟೈರ್ ನಾವು ಬೇರೆ ಟೈರ್ ಎತ್ಕೊಂಡು ಹೊಸ ಟೈರ್ ಎತ್ಕೊಂಡು ಹಾಕೊಂಡು ಓಡಿಸ್ದಾಗೇನೆ 2-3 ವರ್ಷ ಓಡಿಸ್ಬೋದು ನಾವು ಗಾಡಿನ, ಪಂಚರ್ ಆಗಲ್ಲ. ನೀವು ಓಡಿಸಿರೋ ಟೈರ್ ಎತ್ಕೊಂಡು ಓಡಿಸಿದಾಗ ಯಾವತ್ತಿರೂ ಗಾಡಿ ಪಂಚರ್, ಆಲ್ರೆಡಿ ಆ ಗಾಡಿ ಓಡಿಸಿರ್ತೀವಿ, ಆ ಟೈರ್ ಸೌದೋಗಿರುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಬೇರೆಯವ್ರದ್ದು ಕಂಟೆಂಟ್ ಹಾಕೊಂಡ್ರೆ ಯಾವತ್ತಿರೂ ನಿಮ್ಮ ಚಾನಲ್ ಡೇಂಜರಲ್ಲೇ ಇರುತ್ತೆ. ಕಾಪಿ ಪೇಸ್ಟ್ ಚಾನಲ್ ಇವೆಲ್ಲ ಯಾವುದೂ ಯೂಸ್ ಆಗಲ್ಲ ಫ್ಯೂಚರಲ್ಲಿ, ಅರ್ಥ ಆಯ್ತಾ? ಆಲ್ರೆಡಿ ಮೊನ್ನೆ ತಾನೇ ಎಷ್ಟೋ ಲಕ್ಷ ಚಾನಲ್ಗಳು ಡಿಲೀಟ್ ಮಾಡೋ ವಿಡಿಯೋ ಡಿಲೀಟ್ ಮಾಡಿ ಬರುತ್ತಾ ವಿಡಿಯೋ ಮಾಡ್ದ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ವಾಚ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಲೈವ್ ಮಾಡಿ. 100 ಸಬ್ಸ್ಕ್ರೈಬ್ ಆಗ್ತೀನಿ, ಲೈವ್ ಆಪ್ಷನ್ ಓಪನ್, ಆರಾಮಾಗಿ ಮಾಡಿ. ಶಾರ್ಟ್ಸ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸರ್ ನಾನು ಹೇಳಿದ ಥರ ಹೋದರೆ, ನಾನು ಹೇಳಿದ ಥರ ಫಸ್ಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ನೆಕ್ಸ್ಟು ಲೈವ್ ಮಾಡಿ, ವಿಡಿಯೋಗಳು ಮಾಡಿ. ನಿಮ್ಗೆ ಏನೇನು ಕಂಟೆಂಟ್ ಫಸ್ಟ್ ಒಂದು 10 ವಿಡಿಯೋ ರೆಡಿ ಮಾಡಿ ಇಟ್ಕೊಳ್ಳಿ. ಡೇ ಬೈ ಒಂದೆರಡು ದಿವಸ ಬಿಟ್ಟು ಒಂದು ಕರೆಕ್ಟಾಗಿ ವಿಡಿಯೋ ಒಂದು ಟೈಮಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗಿ, ಒಂದು ಟೈಮಲ್ಲಿ ಕ್ಲೀನಾಗಿ ಆ ವಿಡಿಯೋನು ಕೂಡ ಇದ್ರಲ್ಲಿ ಪ್ಲೇ ಮಾಡಿ. ನಿಮ್ಮ ಹತ್ರ ಇರೋ ಮೊಬೈಲ್, ನಿಮ್ಮ ಅಣ್ಣ ತಂದಿರೋ, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದ್ರಲ್ಲಿ ಟಕ್ಕಂತ ಪ್ಲೇ ಮಾಡಿ, ಅಪ್ಲೋಡ್ ಮಾಡಿದ ಒಂದು 5 ನಿಮಿಷ ಬಿಟ್ಟು ಟಕ್ಕಂತ ಏನಾಗುತ್ತೆ, ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಇಂಪ್ರೆಷನ್ ಜಾಸ್ತಿ ಆದಾಗ ಅದು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಬೇರೆಯವ್ರಿಗೆ. ಅಲ್ಲಿನ ನಿಮ್ಮ ವಿಡಿಯೋ ಕ್ಲಿಕ್ ಆಗ್ಬಿಡ್ತಾ, ನಿಮ್ಗೆ ಇಷ್ಟ ಆಯ್ತಾ ಕಂಟೆಂಟ್ ಜನಕ್ಕೆ, ಒಂದು ವಿಡಿಯೋ ಸಾಕು. ಹೇಳಿದ ಒಂದೇ ಒಂದು ಶಾರ್ಟ್ ಸಾಕು, 2,000 ಸಬ್ಸ್ಕ್ರೈಬರ್ಸ್ ಬಂದ್ಬಿಡುತ್ತೆ, ವಾಚ್ ಅವರು ಕಂಪ್ಲೀಟ್ ಆಗೋಗುತ್ತೆ, ಎಲ್ಲ ಕಂಪ್ಲೀಟ್ ಆಗೋಗುತ್ತೆ, ಆರಾಮಾಗಿ ಯೂಟ್ಯೂಬರ್ ಆಗ್ಬೋದು. ಇದು ಬಿಟ್ಬಿಟ್ಟು ನಾನು ಇದು ಮಾಡ್ತೀನಿ, ಮಾಡ್ತೀನಿ, ಕಾರ್ಟೂನ್ ವಿಡಿಯೋ ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಫಸ್ಟು ಅವ್ರು ಮಾತ್ರ ಯಾಕೆ ಆ ವಿಡಿಯೋ ತೋರಿಸ್ತಿದ್ದಾರೆ? ಹೇಳಿದ್ನಲ್ಲ, ಗುಂಡಪ್ಪನ ಹೋಟ್ಲು ಅಂತ ಇದೆ ಎಸ್ಪೀಡಲ್ಲಿ, ಹೋಗಿ ಕೇಳಿದೆ, ನಾನು 10,000 ರೂಪಾಯಿ ಕೊಡ್ತೀನಿ, ಕ್ಯಾರೆಟ್ ಹಲ್ವಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ ಅಂತ ಹೇಳ್ಕೊಡಲ್ಲ ಅಂತ ಹೇಳಿದ್ರ. ನಾನು 3 ತಲೆಮಾರಿಂದ ಬಂದಿರೋದು, 90 ವರ್ಷದಿಂದ ಇದೆ ಗುಂಡಪ್ಪನ ಹೋಟ್ಲು. ನಾನು ಒಂದ್ಸತಿ 1 kg ಕ್ಯಾರೆಟ್ ಹಲ್ವಾ ತಿಂತೀನಿ. ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಅದ್ರಲ್ಲಿ ಕ್ಯಾರೆಟ್ ಮಾಡೋದು ತುಂಬ ಇಷ್ಟ ನನಗೆ, ಅರ್ಥ ಆಯ್ತಾ? ಅವಾಗ ಕೇಳಿದ್ರೆ 10,000 ರೂಪಾಯಿ ಕೊಡ್ತೀನಿ, ನಾನು ಇಲ್ಲಿ ಕೆಂಗೇರಿಯಲ್ಲಿ ಮಾಡ್ತೀನಿ, ಬಿಗ್ನೆಸ್ಸು ಕೊಡಿ ಸರ್, ಹೇಳ್ಕೊಡಿ ಸರ್ ಅಂತ ಹೇಳ್ಕೊಡಲ್ಲ ಅಂತ ಹೇಳೋದು. ನೋಡಿ, 10,000 ರೂಪಾಯಿ ಕೊಟ್ಟು ಕೇಳ್ತೀನಿ ಅಂದರೆ ಹೇಳ್ಕೊಡಲ್ಲ. ಇವ್ರು ಫ್ರೀಯಾಗಿ ಬಂದು ಹೇಳ್ಕೊಡ್ತಾರೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಅವರು ಬೆಳೆ ಬೇಯಿಸ್ಕೊತಿದ್ದಾರೆ ನಿಮ್ಮ ಹತ್ರದಿಂದ. ನಿಮ್ಮದು ಬೆಳೆನ ಚೆನ್ನಾಗಿ ಬೇಯಿಸ್ಕೊತಿದ್ದಾರೆ. ನಿಮ್ಮ ಮನೆ ಗ್ಯಾಸು, ನಿಮ್ಮ ಮನೆ ಬೆಳೆ ಎತ್ಕೊಂಡು ನಿಮ್ಮನ್ನೇ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು, ಬರಲಾ ಅಕ್ಕ ಔಟ್ ಬರ್ತೀನಿ, ಚೆನ್ನಾಗಿ ಮಾಡ್ಕೊತೀನಿ, ಹಿಂಗೆ ಮಾಡ್ಕೊಂಡು ತಿನ್ನೋದು, ಗೊತ್ತಾಯ್ತಲ್ವಾ ಅಂತ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ವ್ಯೂಸ್ ತೊಗೊಂಡು ಚೆನ್ನಾಗಿ ಅವ್ರು ದುಡ್ಕೊತಾ ಇದ್ದಾರೆ. ಅರ್ಥ ಆಯ್ತಲ್ವಾ ನಿಮಗೆ? ಇದಕ್ಕಿಂತ ಇನ್ಯಾರು ಬುದ್ಧಿವಾದ ಹೇಳೋರಿಲ್ಲ. ತುಂಬ ಹೇಳಿದ್ದೀನಿ ನಾನು, ಈ ರೀತಿಯಾಗಿ ಕಂಪ್ಲೀಟ್ ಮಾಡಿ, ಈ ಥರ ಪ್ರೂಫ್ ಸಮೇತ ತೋರಿಸ್ತೀನಿ. ನನ್ನ ಚಾನಲ್ ಹಿಂಗೆ ನಾನೆಲ್ಲ ಮಾಡ್ಕೊತಾ ಇದ್ದೀನಿ. ಈಗ ನೀವು ಮಾಡ್ಕೊಳ್ಳಿ, ನೀವು ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾ ಜೆನ್ಯೂನ್ ಮೆಥಡ್, ಸಬ್ಸ್ಕ್ರೈಬರ್ ಜೆನ್ಯೂನ್ ಪ್ಲಸ್ ವಾಚ್ ಔಟ್ ಜೆನ್ಯೂನ್. ಯಾಕಂದರೆ ಎಲ್ಲರಿಗೂ ಬೇರೆ ಬೇರೆ ಸಪ್ರೇಟ್ ಮೊಬೈಲ್, ಸಪ್ರೇಟ್ ಸಿಮ್ ಇರುತ್ತೆ, ಸಪ್ರೇಟಾಗಿ EMI ಇರುತ್ತೆ, ನಂಬರ್ ಇರುತ್ತಲ್ವಾ. ಯೂಟ್ಯೂಬರು ಏನು ಮಾಡ್ಕೊಳಲ್ಲ. ಅದ್ರ ಒಂದೇ ನೆಟ್ವರ್ಕ್ ಇದ್ರೆ ವಾಚ್ ಔಟ್ ಡ್ರಾಪ್ ಆಗುತ್ತೆ. ವೈಫೈಗೆ ಇದು ಒಂದೇ ವೈಫೈಲಿ ನಾನು ಕಲೆಕ್ಷನ್ ಕೊಟ್ಟಂದ್ರೆ ವಾಚ್ ಔಟ್ ಫುಲ್ ಡ್ರಾಪ್ ಆಗುತ್ತೆ, ಆಮೇಲೆ ವ್ಯೂಸ್ ಬರಲ್ಲ, ಎಲ್ಲ ಡ್ರಾಪ್ ಆಗುತ್ತೆ. ಅದೇ ಬೇರೆ ಬೇರೆ ಸಪ್ರೇಟ್ ಆಗಿದ್ರೆ ಈಸಿಯಾಗಿ ತೊಗೊಳುತ್ತೆ. ನೋ ಪ್ರಾಬ್ಲಮ್, ನಥಿಂಗ್ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಚಾನಲ್ಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು. ನೀವು ಬರೀ ಲೈವಲ್ಲಿ ವಿಡಿಯೋ, ಲಾಂಗ್ ವಿಡಿಯೋದಲ್ಲಿ ಲೈವಲ್ಲೇ ಮಾಡ್ಕೊಂಬಿಡ್ಬೋದು. ಎಷ್ಟು ಜನ ಮಾಡ್ಕೊಂಡಿದ್ದಾರೆ ನನ್ನ ವಿಡಿಯೋಗಳು ನೋಡಿ, ತುಂಬ ಥ್ಯಾಂಕ್ಸ್ ಕಣ ಅಂತ ನಂಗೆ ಮೆಸೇಜ್ ಮಾಡ್ತಿದ್ದಾರೆ. ಎಲ್ಲಿ ವಿಡಿಯೋಮ್ಮ ಹೆಂಗೋ ಇಷ್ಟು 10,000 20,000 ಕೇಳಿದ್ರು ಬೇರೆಯವರು ವಾಚ್ ಅವ್ರಿಗೆ, 8,000 ಕೇಳಿದ್ರು, 2 ರೂಪಾಯಿ 3 ರೂಪಾಯಿ ವಾಚ್ ಅವ್ರಿಗೆ ಅಂತ ಹೇಳಿದ್ರು. ಈಗೇನಿಲ್ಲ, ಅವರೇ ಮಾಡ್ಕೊತಾರೆ. 2-3 ತಿಂಗಳು ಕಷ್ಟಪಟ್ಟರೆ ಸಾಕು, ನೀವೇ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಗಿಸೋಣ ಬರೋದು. ಸುಮ್ಮನೆ ಜಾಸ್ತಿ ಹೇಳಿದ್ರೆ ಅವ್ರಿಗೂ ಇದಾಗುತ್ತೆ. ಹೌದು, ವಿಡಿಯೋ ನೋಡಲ್ಲ ಜಾಸ್ತಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತಾ. ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.